ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್ ಶ್ರೀ ಪಾರ್ವತಿ ಲಾಗ್ಸ್. ಇವತ್ತು ಆಫ್ಟರ್ನೂನಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಶುಕ್ರವಾರದ ಲಾಗ್. ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಮ್ಮ ಹಸ್ಬೆಂಡ್ ಬೇಗ ಹೋಗೋದ್ರಿಂದ ನನಗೆಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾನು 11 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ. ಎಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆ, ನನಗೆ ಯಾವಾಗಲೂ ಅಷ್ಟೇ ಪೀಸ್ಫುಲ್ಲಾಗಿ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆನ ಸ್ಟಾರ್ಟ್ ಮಾಡಿಕೊಡ್ತಾ ಇದ್ದೀನಿ. ಇವಾಗ ತಾನೇ ಹೊಸ್ಲು ತೊಳೆದು ಬಟ್ಟಿಕ್ತಾ ಇದ್ದೀನಿ. ಏನು ಗೊತ್ತಾ, ಈ ಚಳಿಗಂತೂ ಬೇಗ ಗೆದ್ದೊಳಗೆ ಆಗೋಲ್ಲ. 7:30ಗೆ ಎದ್ದೇಳಿದ್ದೀನಿ. ಬೆಳಗ್ಗೆ 7:30 ಎದ್ದೇಳಿದ ತಕ್ಷಣ ನಮ್ಮ ಹಸ್ಬೆಂಡ್ಗೆ ತಿಂಡಿ ಪ್ರಿಪೇರ್ ಮಾಡಬೇಕಿತ್ತು. ರಾತ್ರಿ ತಿಂದಿರೋ ಪಾತ್ರೆ ಎಲ್ಲ ಹಂಗೆ ಇತ್ತು. ಅದನ್ನೆಲ್ಲ ಪಟ ಅಂತ ತೊಳ್ಕೊಂಡು ಬೇಗ ಕೆಲಸ ಮುಗಿಸ್ಕೊಂಡು ಪಲಾವ್ ಮಾಡಿ ಚಟ್ನಿ ಮಾಡಿದ್ದೆ. ಮೊಸರು ಬಜ್ಜಿ ಮಾಡೋಣ ಅಂದರೆ ಈ ವೆದರ್ಗೆ ಬೇಡ ಅಂದ್ಬಿಟ್ಟು ಚಟ್ನಿ ಮಾಡಿದ್ದೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬರಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಅವ್ರ ಆಫೀಸ್ಗೆ ಹೊರಡಿದ ತಕ್ಷಣ ನಾನು ಪಟ ಅಂತ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಹೊಸಲು ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ನೋಡ್ಕೊ ಬನ್ನಿ ಫ್ರೆಂಡ್ಸ್. ಸಿಂಪಲಾಗಿ ಹಾಕಿದ್ದೀನಿ, ಅಷ್ಟದಲ್ಲ ರಂಗೋಲಿ. ರಂಗೋಲಿ ಬಿಟ್ಟ ತಕ್ಷಣ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಹೂವು ಹಾಕ್ಬಿಟ್ಟು ಪೂಜೆ ಐಟಮ್ ಏನು ತೊಳ್ಕೊಳ್ಳಲಿಲ್ಲ, ಕ್ಲೀನ್ ಮಾಡ್ಕೊಳ್ಳಲಿಲ್ಲ. ಯಾಕಂದರೆ 15 ಡೇಸ್ ಒನ್ಸ್ ಮಾತ್ರ ನಾನು ಪೂಜೆ ಸಾಮಾನನ್ನು ತೊಳ್ಕೊಳ್ಳೋದು. ಸೊ ಹಾಗಾಗಿ ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ. ಮನೆಗೆ ಧೂಪ ಹಾಕಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಆದರೆ ನಮ್ಮ ಮನೇಲಿ ಕಪ್ಪುದು ಧೂಪ ಬರುತ್ತಲ್ಲ, ಅದನ್ನು ತೊಗೊಬನ್ನಿ ಅಂತಂದರೆ ಈ ಥರ ಕೋನ್ದು ತೊಗೊಂಬಂದುಬಿಟ್ಟಿದ್ದಾರೆ. ಪರವಾಗಿಲ್ಲ ಅಂತ ಅದನ್ನೇ ಹಚ್ಚಿದೆ. ನೆಕ್ಸ್ಟು ಒಂದು ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು. ಪೂಜೆ ಮಾಡಿದ ತಕ್ಷಣ ಒಂದು ಸ್ವಲ್ಪ ಊಟ ಮಾಡಿಕೊಂಡೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಇಕ್ಕಿದ್ದೆ, ಅದನ್ನು ತೊಗೊಂಡು ಹೊರಗಡೆ ಹೋಗಿ ಒಣಗಾಕ್ಬಿಟ್ಟು ಬಂದೆ. ನೆಕ್ಸ್ಟು ಇದು ಸಂಜೆಯಿಂದ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ನೀರು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ತುಂಬ ದಿನ ಆಗಿತ್ತು ತಿಂದು. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಬನ್ನಿ. ಫಸ್ಟಿಗೆ ಒಂದು ಪ್ಯಾನಿಗೆ ಅಂದರೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕಿಸ್ಕೊಂಡು ಚಿಟಪಟ ಅಂತ ಅನ್ನಿಸ್ಕೊಂಡೆ. ನಂತರ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡೆ. ಈರುಳ್ಳಿನೂ ಸಹ ಆ್ಯಡ್ ಮಾಡಿಕೊಂಡೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲೇ ಹುಣಸೆ ಹುಳಿ ಮತ್ತು ಅದನ್ನು ಮಾಡಿಕೊಂಡು ಅದಕ್ಕೆ 3 ಸ್ಪೂನಷ್ಟು ಸಾಂಬಾರು ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ. ಸೈಡಲ್ಲಿ ಇಟ್ಕೊಂಡಿದ್ದಂತಹ ಹುಣಸೆ ಹುಳಿ ಮತ್ತು ಸಾಂಬಾರು ಪೌಡ್ರನ್ನ ಇವಾಗ ಮಿಕ್ಸ್ ಹಾಕ್ತಾಯಿದ್ದೀನಿ. ಈ ಥರ ಸ್ಮೆಲ್ ಬರಬೇಕು, ಅದು ಘಮ ಅಂತ ಇರಬೇಕು. ಮನೆಯೆಲ್ಲ ಅಷ್ಟು ಘಾಟಾಗಿತ್ತು. ಆವಾಗ ಬಂದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ಸು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೀರು ಹಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ಹುಳಿ ಸ್ವಲ್ಪ ಚೆನ್ನಾಗಿರುತ್ತೆ. ನಿಮ್ಗೆ ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ನೀರು ಸಾಂಬಾರು ರೆಡಿ. ಕ್ವಿಕ್ ಸಾಂಬಾರು ಇದು. ಇದಕ್ಕೆ ರೈಸನ್ನು ಮಾಡಿಕೊಂಡೆ. ನೆಕ್ಸ್ಟ್
ರೈಸನ್ನು ಇಟ್ಬಿಟ್ಟು ಸ್ವಲ್ಪ ಈಚೆ ಕಡೆ ಬಂದೇನೆ, ಯಾಕಂದರೆ ಕುಕ್ಕರ್ನ ಇಟ್ಬಿಟ್ಟು ನಾನು ಅಲ್ಲೇ ನಿಂತ್ಕೊಳ್ಳೋಕ್ಕಾಗಲ್ಲ ಅಡುಗೆ ಮನೇಲಿ, ಯಾಕಂದರೆ ಭಯ ಎಲ್ಲಾದರೂ ಬ್ಲಾಸ್ಟ್ ಆಗಿಬಿಡ್ತಂತೆ. ನೋಡಿ ಎಲ್ಲ ಬಟ್ಟೆನ ಈಚೆ ಕಡೆನೇ ಹಾಕಿದ್ದೀನಿ, ಮಳೆ ಬರುತ್ತೆ ತುಂಬ, ಅದಕ್ಕೇ ಒಣಗೋದೇ ಇಲ್ಲ ಅಂದ್ಬಿಟ್ಟು ಈಚೆ ಕಡೆ ಹಾಕಿದ್ದೀನಿ. ವಿಸಿಲ್ ಬಂದು ಆಫ್ ಮಾಡಿದೆ. ಹಸ್ಬೆಂಡ್ ಬಂದು ಇವಾಗ ಊಟಕ್ಕೆ ಕುತ್ಕೊಂಡ್ವಿ. ಬಜ್ಜಿ ಮಾಡಿದ್ದೆ, ಬಟ್ ಅದರಿಂದ ರೆಸಿಪಿ ಸೂಟ್ ಮಾಡೋಕ್ಕಾಗಲಿಲ್ಲ. ಹಸ್ಬೆಂಡು ಬರಬೇಕಾದ್ರೆ ಫಿಶ್ ತವಾ ಫ್ರೈ ತೊಗೊಂಡ್ಬಂದಿದ್ರು, ಅದು ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ.